ಈ ಪ್ಯಾರೆಟ್ ಅಲ್ಲಿ ಹೆಂಗ್ ಬರ್ತಾ ಇತ್ತು ಇವಾಗಲೇ. ಹಾಯ್, ಇವತ್ತು ನಾವು ಬಂದಿದ್ದೀವಿ ನ್ಯೂ ಬಾರ್ನ್ ಬೇಬಿ ಶಾಪಿಂಗ್. ಇಲ್ಲಿ ನಾನು ಟಾಯ್ಸ್ ತಗೊಳ್ಳೋಣ ಅಂತ ಬಂದಿದ್ದೀನಿ. ಇದು ನಮ್ಮ ಅಕ್ಕಂದು ಚಿಕ್ಕ ಪಾಪುಗೋಸ್ಕರ ಅಂತ ಇಲ್ಲಿ ಎಲ್ಲರೂ ಟಾಯ್ಸ್ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಈ ಪ್ಯಾರೆಟ್ ಅಲ್ಲಿ ಹೆಂಗ್ ಬರ್ತಾ ಇತ್ತು ಇವಾಗಲೇ. ಅದ್ರ ಜೊತೆ ಚೆನ್ನಾಗಿ ಅನ್ನಿಸ್ತೈತೆ. ಓಕೆ, ಅದೇ ತಗೊಳ್ಳೋಣ. ಓಕೆ, ಚಲೋ ಡೋನಟ್ ತಿನ್ಬಿಟ್ಟು ಹೋಗೋಣ. ಗುರುನಾನಕ್ ಅಂತ ಹೋಗೋಣಮ್ಮ. ಚಲೋ, ಗುರುನಾನಕ್ ಹೋಗ್ಬಿಟ್ಟು ಹೋಗೋಣ. ಚಲೋ, ಮಾಡಿ ಬೇಗ. ಬೆಂಕಿ ಪಕ್ಕದಲ್ಲಿ ಕೂತಂಗೈತೆ. ಚಸ್ಮಾದಾಗೆ ಡಲ್ ಕಾಣಿಸ್ತಿತ್ತು, ಚಾಕ್ಲೇಟ್ ಕಲರ್ ಕಾಣಿಸ್ತಿತ್ತು. ಚಾಕ್ಲೇಟ್ ಕಲರ್ ಹೋಗ್ಬಿಟ್ಟದೆ. ಬಿಸಿಲು ಐತಿ, ಬಿಸಿಲಿಗೋಸ್ಕರ 38 ಅದ. ಮತ್ತೆ ಎ ಸಿ ನೋಡು 3-4 ನಂಬರ್ ಆಗಿಟ್ರೆ ಎ ಸಿ ವರ್ಕ್ ಆಗ್ತಿಲ್ಲ ಅನಿಸ್ತೈತೆ. ಏನ್ ಮಾಡಿದ್ಯಾ? ಬಿಸಿಲು ಬಿಸಿಲು ಅಷ್ಟೈತೆ ಇಲ್ಲಿ. ಏನಮ್ಮ ನೇಟಿವ್ ಪ್ಲೇಸ್? ನಿಂದು ಯಾಕೆ ಬೀದರ್ ಆಯ್ತದಮ್ಮ? ನಿಂದು ಗುಲ್ಬರ್ಗ. ನಿಂದು ಗುಲ್ಬರ್ಗ ಮಾರೈತಿ. ಇದು ಇನ್ನ ಗುಡ್ಡ ಗುಡ್ಡ ಇತ್ತಮ್ಮ. ಇವಾಗೆಲ್ಲ ಕೊರ್ಬಿಟ್ಟು ರೋಡ್ ಮಾಡೋರು. ಇನ್ನ ಡೀಪ್ ಇದ್ದಿತ್ತು. ಮುಂಚೆ ಇದೆಲ್ಲ ಇರ್ಲಿಲ್ಲ. ಇದಾಯ್ತು ಆಲ್ಮೋಸ್ಟ್ ಒಂದು 4-5 ವರ್ಷ ಆಯ್ತು. ಶಾಡೋಗ್ ಬಂದ್ ನಿಂತ್ರೆ ಇಲ್ಲಿ ನೀನು ಸಿಂಹ 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 ಲಯನ್ ಬೇಬಿ ಸಿಂಹ ಸಿಂಹ ಅಂತಾರೆ. ಅಲ್ಲಿ ನೋಡಕ್ಕೆ ಸೇಮ್ ಫುಲ್ ಲಯನ್ ತರ ಕಾಣಿಸ್ತೈತೆ. ಮೈ ಮೋಸ್ಟ್ ಫೇವರೇಟ್ ಪ್ಲೇಸ್. ಸರಿ, ಈ ತರ ತಲೆ ಮೇಲೆ ಹಾಕೊಂಡು ಹೋಗ್ಬೇಕು. ಈ ತರ ಕ್ಯಾಪ್ ಎಲ್ಲ ಹಾಕೊಂಡು ಹೋಗಂಗಿಲ್ಲ. ನಾನು ಹಾಕೊಂಡೆ, ಬಟ್ ಬಿಚ್ಚಕ್ಕೆ ಹೇಳಿದ್ರು, ಅದಕ್ಕೆ ಇದು ಹಾಕೊಂಡೆ. ಹಿಡ್ಕೊಂಡು ಹೋಗ್ಬೇಕಿಲ್ಲಿ. ಹುಲ್ಲಲ್ಲೆಲ್ಲ ಕಾಲು ಸುಡ್ತಾ ಇತ್ತು. ಅದು ಬಿಸಿಲಮ್ಮ ಜಾಸ್ತಿ ಐತಲ್ಲ, ಅದಕ್ಕೆ. ನೀರು ಎಲ್ಲ ಕಡೆ ಬರಗಾಲ ಬಂದ್ರೂ ಇಲ್ಲಿ ನೀರು ಬತ್ತೋದೇ ಇಲ್ಲ. ಯಾವತ್ತೂ ಬತ್ತಲ್ಲ.